ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗಕ್ಕೆ ಪೂಜೆಯನ್ನ ನೆರವೇರಿಸಲಾಗಿದೆ. ಕಲಬುರಗಿಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗಕ್ಕೆ ಪೂಜೆಯನ್ನ ಮಾಡಲಿಕ್ಕೆ ಹೈಕೋರ್ಟ್ ಅನುಮತಿಸಿದ್ದು 15 ಮಂದಿ ಹಿಂದೂಗಳು ಪೂಜೆಯನ್ನ ನೆರವೇರಿಸಬೇಕು ಅಂತ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಲಾಗಿದೆ. ಹೀಗಾಗಿ ರಾಮ ಮಂದಿರದ ದೇವಸ್ಥಾನದಲ್ಲಿ ಶಿವಮಾಲಾಧಾರಣೆ ಹೋಮ ಪೂಜೆಯನ್ನ ನೆರವೇರಿಸಲಾಗಿದೆ. ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಪೂಜೆಯನ್ನ ನೆರವೇರಿಸಲಿಕ್ಕೆ ಹೈಕೋರ್ಟ್ ಅನುಮತಿಸಿದ ನಂತರದಲ್ಲಿ ಇದೀಗ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಕಲಬುರಗಿಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಆಗ್ತಾ ಇದೆ. ರಾಮ ಮಂದಿರದ ದೇವಸ್ಥಾನದಲ್ಲಿ ಶಿವ ಮಾಲಾಧಾರಣೆಯನ್ನ ನೆರವೇರಿಸಿದ್ದಾರೆ. ಹೋಮ ಹವನಗಳನ್ನ ಮಾಡಲಾಗಿದೆ. ಶ್ರೀರಾಮ ಸೇನೆಯ ಸಿದ್ದಲಿಂಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಹೋಮ ಹವನ ಕಾರ್ಯವನ್ನ ನೆರವೇರಿಸಲಾಗಿದೆ. ಈಗಾಗಲೇ ಜನ ಶಾಂತಿಯಿಂದ ವರ್ತಿಸಬೇಕು ಅಂತ ಕಲಬುರಗಿಯ ಎಸ್ಪಿ ಅಕ್ಷಯ್ ಹಾಕಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಒಟ್ಟು ಅಲ್ಲಿ 1500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಮಹಾಶಿವರಾತ್ರಿ ಅದರ ಪ್ರಯುಕ್ತ ಆಳಂದ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಸಮಾಧಿಯ ಮೇಲಿನ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲಿಕ್ಕೆ ಇವತ್ತು ಕರ್ನಾಟಕ ಹೈಕೋರ್ಟ್ ಅಂದರೆ ಕಲಬುರಗಿಯ ಪೀಠ ನಮಗೆ ಷರತ್ತುಬದ್ಧವಾಗಿ 15 ಜನರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದನ್ನು ನಾವು ಬಹಳ ಹರ್ಷದಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಕಳೆದ ಒಂದು ವಾರದಿಂದ ಕಾನೂನು ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೈಕೋರ್ಟ್ ನಮ್ಮ ಹೋರಾಟಕ್ಕೆ ಫಲ ನೀಡಿದೆ. ಆ ಹೈಕೋರ್ಟ್ ಸೂಚನೆಯಂತೆ ನಾವು 15 ಜನ ಕಡಗಂಚೆ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮತ್ತು ಅನೇಕ ಶಾಸಕರ ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ಆ ಪೂಜೆಯನ್ನು ನೆರವೇರಿಸಲಿಕ್ಕೆ ನಾವು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ರಿಂದ. ಪ್ರವೀಣ್, ಒಂದಷ್ಟು ಷರತ್ತನ್ನ ವಿಧಿಸುವ ಮೂಲಕವಾಗಿ ಪೂಜೆಗೆ ಅನುಮತಿಯನ್ನ ಕೊಡಲಾಗಿದೆ. ಸದ್ಯ ಇವತ್ತಿನ ಪೂಜೆ ಯಾವ ರೀತಿ ಆರಂಭಗೊಂಡಿದೆ? ದಿವ್ಯಜ್ಯೋತಿ, ನಾಳೆ ಮಹಾಶಿವರಾತ್ರಿ ನಿಮಿತ್ತ ಏನಂದ್ರೆ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಪಟ್ಟಣದಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಪೂಜೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಇವತ್ತು ಕಲಬುರಗಿ ನಗರದಲ್ಲಿರುವಂತಹ ರಾಮ ಮಂದಿರ್ ಆ ಒಂದು ದೇವಸ್ಥಾನದಲ್ಲಿ ಏನಂದ್ರೆ ಶಿವಮಾಲೆ ಹಾಕುವ ಮೂಲಕ ಏನಂದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಶಿವಮಾಲೆ ಹಾಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಒಟ್ಟು 15 ಜನ ಹಿಂದೂಗಳಿಗೆ ಏನಂದ್ರೆ ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಏನಂದ್ರೆ ಈಗಾಗಲೇ ಕೋರ್ಟ್ ಅನುಮತಿ ಕೂಡ ಕೊಟ್ಟಿದೆ. ಅದೇ ರೀತಿಯಾಗಿ 15 ಜನ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ನಮಾಜ್ ಮಾಡಲು ಕೂಡ ಹೈಕೋರ್ಟ್ ಈಗಾಗಲೇ ಏನಂದ್ರೆ ಸೂಚನೆಯನ್ನು ಕೊಟ್ಟಿದೆ. ಆದರೆ ಪ್ರಮುಖವಾಗಿ ಈಗ ಕೋರ್ಟ್ ಅಂಗಳದಲ್ಲಿ ಮತ್ತೊಂದು ವಿಷಯ ಈಗ ಚರ್ಚೆಗೆ ಬಂದು ಇನ್ನೊಂದು ಅರ್ಧ ಗಂಟೆಯಿಂದ 1 ಗಂಟೆಗೆ ಆ ಒಂದು ಟೈಮ್ ಕೂಡ ಡಿಸೈಡ್ ಆಗಬೇಕಾಗಿದೆ. ಏನಂದ್ರೆ ಈಗಾಗಲೇ 2 ಕಮಿಟಿ ಅಂದ್ರೆ ದರ್ಗಾ ಕಮಿಟಿಯವರು ಅಂದ್ರೆ ಪ್ರಮುಖವಾಗಿ ನಮಗೆ ನಮಾಜ್ಗಾಗಿ ಮಧ್ಯಾಹ್ನ 1 ರಿಂದ 3 ಗಂಟೆವರೆಗೂ ಕೂಡ ಸಮಯ ಕೊಡಿ ಅಂತೇಳಿ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದಾದ ಬಳಿಕ ಹಿಂದೂಗಳಿಗೆ ಏನಂದ್ರೆ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಅಂದ್ರೆ ಈಗ ಅರ್ಧ ಅಥವಾ 1 ಗಂಟೆಯಲ್ಲಿ ಅಂದ್ರೆ ಹೈಕೋರ್ಟ್ ನಲ್ಲಿ ಯಾರಿಗೆ ಮೊದಲು ಆದ್ಯತೆ ಸಿಗುತ್ತೆ ಅಂದ್ರೆ 1 ರಿಂದ 3 ಗಂಟೆಗೆ ವರೆಗೂ ಕೂಡ ನಮಾಜ್ಗೆ ಪ್ರಮುಖವಾಗಿ ಅಂದ್ರೆ ಅವರಿಗೆ ಆದ್ಯತೆ ಸಿಗುತ್ತೆ. ಅದಾದ ಬಳಿಕ ಹಿಂದೂಗಳಿಗೆ ಯಾವ ಸಮಯವನ್ನು ನಿಗದಿ ಮಾಡುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಇನ್ನು 2 ವರ್ಷದ ಹಿಂದೆ ಕಲಬುರಗಿಯ ಆ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ತೆರಳಿದ ವೇಳೆ ಭಾರಿ ದೊಡ್ಡ ಗಲಾಟೆ ಆಗಿತ್ತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಏನಂದ್ರೆ ಸುಮಾರು 1500ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ಏನಂದ್ರೆ ಆ ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲೂ ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಲಾಗಿದೆ. ಮತ್ತೆ ಈ ಹಿಂದೆ 2 ವರ್ಷದ ಹಿಂದೆ ಯಾರೆಲ್ಲರೂ ಅಂದ್ರೆ ಕೋಮು ಗಲಭೆಗೆ ಒಂದು ಪ್ರಚೋದನೆಯನ್ನು ಕೊಟ್ಟಿದ್ರು, 2 ಗುಂಪಿನ ಅಂದ್ರೆ 2 ಕೋಮಿನ ಆ ಒಂದು ಪ್ರಚೋದನೆ ಕೊಟ್ಟಂತಹ ಸುಮಾರು 50ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಗಡಿಪಾರು ಮಾಡಿದ್ರೆ 400ಕ್ಕೂ ಹೆಚ್ಚು ಜನರನ್ನು ಬಾಂಡ್ ಹ್ಯಾಂಡ್ ಓವರ್ ಮಾಡಿಕೊಳ್ಳುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಶಿವರಾತ್ರಿಯ ದಿನ ಈ ರೀತಿಯಾಗಿ ಕೋಮು ಗಲಭೆಗಳನ್ನು ಏಳಬಾರದು ಅನ್ನೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದ್ದು ಖುದ್ದು ಎಸ್ಪಿ ಸೇರಿದಂತೆ ಒಟ್ಟು 1500ಕ್ಕೂ ಹೆಚ್ಚು ಪೊಲೀಸರು ಏನಂದ್ರೆ ಆ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಸುತ್ತುವರೆದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.